ಲೆಟ್ ಅಸ್ ಕಂಟಿನ್ಯೂ ಟು ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್ ಆಫ್ ಪಾರ್ಟ್ ಡಿ. ನೋಡಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಂಬಂಧಪಟ್ಟಂತಹ ಒಂದು 5 ಮಾರ್ಕ್ಸಿನ ಪ್ರಶ್ನೆ ಇದೆ. ಸೊ ಒನ್ಸ್ ಅಗೇನ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಹಿಯರ್. ಇಫ್ y ಈಕ್ವಲ್ಸ್ a ಇಂಟು e ಟು ದಿ ಪವರ್ ಆಫ್ mx ಪ್ಲಸ್ b ಇಂಟು e ಟು ದಿ ಪವರ್ ಆಫ್ nx, ದೆನ್ ಶೋ ದಟ್ d ಸ್ಕ್ವೇರ್ y ಬೈ dx ಸ್ಕ್ವೇರ್, ನೋಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದು, d ಸ್ಕ್ವೇರ್ y ಬೈ dx ಸ್ಕ್ವೇರ್ ಮೈನಸ್ ಆಫ್ m ಪ್ಲಸ್ n ಇಂಟು dy ಬೈ dx ಪ್ಲಸ್ mn ಇಂಟು y ಇಸ್ ಈಕ್ವಲ್ ಟು 0. ಸೊ ನಮಗೆ ಬಲಗಡೆ 0 ಬರಬೇಕು. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ, ಎಲ್ಲದನ್ನು ಫೈಂಡ್ ಔಟ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಶುಡ್ ಗೆಟ್ 0. 5 ಮಾರ್ಕ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ಸೊ ಗಿವನ್ ಓಕೆನಾ, ನೋಡಿ y ಇಸ್ ಈಕ್ವಲ್ ಟು ಏನಿದೆ, a ಇಂಟು e ಟು ದಿ ಪವರ್ ಆಫ್ mx ಪ್ಲಸ್ b ಇಂಟು e ಟು ದಿ ಪವರ್ ಆಫ್ nx. ಸೊ ಇದನ್ನು ಫಸ್ಟ್ ಡೈರೆಕ್ಟಾಗಿ ನಾವು ಸ್ಟ್ರೈಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆನಾ, ನೋಡಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೊ y1 ಬರುತ್ತೆ ಡೆರಿವೇಟಿವ್. ನೋಡಿ ಇಲ್ಲಿ a ಅಂಡ್ b ಆರ್ ಕಾನ್ಸ್ಟೆಂಟ್, ಸೊ ನಾವು ಅದನ್ನೇನು ಮಾಡೋ ಹಾಗಿಲ್ಲ. ಸೊ a ಲೆಟ್ ಅಸ್ ರೈಟ್ ಆಸ್ ಇಟ್ ಇಸ್. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ. ಸೊ ಡೆರಿವೇಟಿವ್ ಆಫ್ e ಟು ದಿ ಪವರ್ ಆಫ್ x ಏನು, e ಟು ದಿ ಪವರ್ ಆಫ್ x. ಹಾಗಾದರೆ e ಟು ದಿ ಪವರ್ ಆಫ್ mx ಇನ್ ಡೆರಿವೇಟಿವ್ ಏನು ಬರ್ಬೇಕು ನಮಗೆ, e ಟು ದಿ ಪವರ್ ಆಫ್ mx ಇಂಟು, ನೋಡಿ mx ಅಂತ ಇದೆ. ಸೊ ಇಲ್ಲಿ e ಟು ದಿ ಪವರ್ ಆಫ್ mx ಇಂದು ಡೆರಿವೇಟಿವ್ ನಾನು ನೋಡಿ ಬರಿತಾ ಇದ್ದೀನಿ. ಸೊ ಇದು e ಟು ದಿ ಪವರ್ ಆಫ್ x ಅಂತಂದರೆ e ಟು ದಿ ಪವರ್ ಆಫ್ x ಬರುತ್ತೆ. ಸೊ ಚೈನ್ ರೂಲ್ ಪ್ರಕಾರ ಮೇಲ್ಗಡೆ ಇರ್ತಕ್ಕಂಥ ಇದನ್ನು ಡೆರಿವೇಟಿವ್ ಇಂಟು ಈ ಡೆರಿವೇಟಿವ್ ಆಫ್ mx ಅಂದ್ರೆ ಏನು ಬರೀತೀರಿ, ವೆರಿ m ಇಸ್ ಕಾನ್ಸ್ಟೆಂಟ್. ಸೊ m ಅನ್ನು ನಾವು ಹಂಗೆ ಬರಿತೀವಿ. ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ x ಇಸ್ 1. ಅಲ್ಲಿ ಓವರ್ ಆಲ್ ನನಗೆ m ಅಷ್ಟೇ ಬರಬೇಕು. ಹಾಗಾದರೆ e ಟು ದಿ ಪವರ್ ಆಫ್ mx ಇನ್ ಡೆರಿವೇಟಿವ್ e ಟು ದಿ ಪವರ್ ಆಫ್ mx ಇಂಟು m ಬರುತ್ತೆ ಅಷ್ಟೇ, ಪ್ಲಸ್ ಅದೇ ಥರ b ಇಂಟು e ಟು ದಿ ಪವರ್ ಆಫ್ nx ಅಂದರೆ ವಿ ಡೋಂಟ್ ಡಿಸ್ಟರ್ಬ್ b. e ಟು ದಿ ಪವರ್ ಆಫ್ nx ಇನ್ ಡೆರಿವೇಟಿವ್ ಏನು, e ಟು ದಿ ಪವರ್ ಆಫ್ nx ಇಂಟು ಕೋಎಫಿಷಿಯಂಟ್ ಆಫ್ x n ಐತಲ್ಲ ಅದನ್ನು ಇಲ್ಲಿ ಬರೆದ್ಬಿಡೋಣ n. ಸೊ ಅಲ್ಲಿಗೆ am ಇಂಟು e ಟು ದಿ ಪವರ್ ಆಫ್ mx bn ಇಂಟು e ಟು ದಿ ಪವರ್ ಆಫ್ nx ಅಂತ ಆಗುತ್ತೆ. ಸೊ y1. ಸೊ ಇದು ನಾವು ನೀಟಾಗಿ ಬರೆಯೋದಾದರೆ am ಇಂಟು e ಟು ದಿ ಪವರ್ ಆಫ್ mx bn ಇಂಟು e ಟು ದಿ ಪವರ್, ದಿಸ್ ಈಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ಓಕೆನಾ, ಇದನ್ನು ಇಕ್ವೇಷನ್ 1 ಅಂತ ಕಾಲ್ ಮಾಡಿರಿ. ಸೊ ಇದು ಇನ್ನೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿಫ್ರೆನ್ಷಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಇನ್ನೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y1 ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಅಂದರೆ d ಸ್ಕ್ವೇರ್ y ಬೈ dx ಸ್ಕ್ವೇರ್. ಓಕೆನಾ, ಐ ಆಮ್ ಗೆಟಿಂಗ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ a ಇಸ್ ಕಾನ್ಸ್ಟೆಂಟ್, m ಇಸ್ ಕಾನ್ಸ್ಟೆಂಟ್. ಈಗ ನಮಗೆ a ಹಂಗೆ ಬರೆಯೋಣ, m ಹಂಗೆ ಬರೆಯೋಣ. ಸೊ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಸೊ e ಟು ದಿ ಪವರ್ ಆಫ್ mx ಡೆರಿವೇಟಿವ್ ಏನು ಬರೆದ್ರಲ್ಲ ನೀವು, e ಟು ದಿ ಪವರ್ ಆಫ್ mx ಇಂಟು m ಅದೇ ಥರ ಬರೀಬೇಕು. ನೋಡಿ e ಟು ದಿ ಪವರ್ ಆಫ್ mx ಇಂಟು ಡೆರಿವೇಟಿವ್ ಆಫ್ mx ಇಸ್ m. ಸೊ ಈ bn ಹಾಗೆ ಇರಲಿ. ಡೆರಿವೇಟಿವ್ ಆಫ್ ನೋಡ್ರಿ e ಟು ದಿ ಪವರ್ ಆಫ್ nx e ಟು ದಿ ಪವರ್ ಆಫ್ nx ಇಂಟು n. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಅಲ್ಲಿಗೆ y2. ಸೊ a ಐ ವಿಲ್ ರೈಟ್ ಇಟ್ ಆಸ್ ಇಟ್ ಇಸ್, m ಇಂಟು m ಅದೇನು ಬರುತ್ತೆ, m ಸ್ಕ್ವೇರ್ ಬರುತ್ತೆ. e ಟು ದಿ ಪವರ್ ಆಫ್ mx ಹಂಗೆ ಇರಲಿ, ಪ್ಲಸ್ b ಆಸ್ ಇಟ್ ಈಸ್, n ಇಂಟು n ಏನಾಯಿತು, n ಸ್ಕ್ವೇರ್ ಆಯಿತು, e ಟು ದಿ ಪವರ್ ಆಫ್ nx. ಇದು ನಮ್ಮ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಲೆಟ್ ಮಿ ಕಾಲ್ ದಟ್ ಆಸ್ ಈಕ್ವೇಷನ್ 2. ನೋಡಿ ಈ ಈಕ್ವೇಷನ್ 1 ಈಕ್ವೇಷನ್ 2 ಆಯಿತು. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿ ಎಲ್ಲವನ್ನೂ ಇದು ಸಬ್ಸ್ಟಿಟ್ಯೂಟ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಟ್ರೈ ಟು ಗೆಟ್ 0 ಆನ್ ದ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಲೆಫ್ಟ್ ಹ್ಯಾಂಡ್ ಸೈಡ್. ನೋಡಿ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲೇ ಬರ್ಕೊಂಡು, ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇದಿಷ್ಟು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ y d ಸ್ಕ್ವೇರ್ ಬೈ dx ಸ್ಕ್ವೇರ್ ಇರ್ತಿದೆ. ಅಂದರೆ ರೇಟ್ y2 ಮೈನಸ್ ಆಫ್ m ಪ್ಲಸ್ n ಇಂಟು dy ಬೈ dx ಅಂದರೆ y1 mn ಇಂಟು y. ಇದು ನಮ್ಮ ಎಡಭಾಗ. ನೋಡಿ ಈಗ y2 ಅಂತಂದರೆ ಈ ಈಕ್ವೇಷನ್ 2 ಇದೆಯಲ್ಲ ಅದು. ಸೊ ಅದಿಷ್ಟು ಬರೆಯೋಣ, a m ಸ್ಕ್ವಯರ್ e ಟು ದಿ ಪವರ್ ಆಫ್ mx ಪ್ಲಸ್ bn ಸ್ಕ್ವಯರ್ ಇಂಟು e ಟು ದಿ ಪವರ್ ಆಫ್ nx. ಇದಿಷ್ಟು ನಮ್ಮ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಮೈನಸ್ ನೋಡಿ ಮೈನಸ್ ಆಫ್ m ಪ್ಲಸ್ n ಇಂಟು y1 ಅಂತಂದರೆ ಈಕ್ವೇಷನ್ 1 ಪ್ಲೇಸ್ ನೋಡಿ. ಓಕೆ, ಬ್ಯಾಕೆಟ್ ಹಾಕ್ಬಿಡ್ತೀನಿ. ಸೊ am ಇಂಟು e ಟು ದಿ ಪವರ್ ಆಫ್ mx ಪ್ಲಸ್ bn ಇಂಟು e ಟು ದಿ ಪವರ್ ಆಫ್ nx. ಸೊ ಮೈನಸ್ ಆಫ್ m ಪ್ಲಸ್ n ಇಂಟು ದಿಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್, ದೆನ್ ಪ್ಲಸ್, ಓಕೆ, ಪ್ಲಸ್ mn ಇಂಟು y. ಸೊ y means that is in the problem. So a into e to the power of mx plus b into e to the power of nx. ಸೊ ಇಷ್ಟು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ಇಷ್ಟು ನಾವು ಇಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ ಅಬ್ಸರ್ವ್ ಮಾಡಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿದ್ವಿ. a into e to the power of mx to e to the power of nx. Okay, m plus n. This is our left hand side. a m into ನೋಡಿ ಸ್ಟೆಪ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ದಿಸ್ ಇಸ್ ಈಕ್ವಲ್ ಟು, ಸೊ ಈಗ ಎರಡು ಸ್ಟೆಪ್ ಹಾಗೆ ಬರೆಯೋಣ. ಸೊ a m, ಓಕೆ, m ಸ್ಕ್ವಯರ್
m square into e to the power of mx plus bn square into e to the power of nx. ನೋಡಿ ಇಲ್ಲಿ ಈ ಬ್ರಾಕೆಟನ್ನು ನಾವು ಇಲ್ಲಿ ಬಿಡಿಸ್ಕೊಂಬಿಡೋ ಫಸ್ಟ್. ನೋಡಿ ಎಮ್ ಇಂದ ನಾನು ಮಲ್ಟಿಪ್ಲೈ ಮಾಡ್ತೀನಿ ಫಸ್ಟ್, ಎಮ್ ಇಂಟು ದಿಸ್, ಸೊ ಚಿಹ್ನೆ ಅಲಾಂಗ್ ವಿತ್ ಸೈನ್, ಸೊ ಮೈನಸ್, ಸೊ ವಿಲ್ ರಿಮೂವ್ ದ ಬ್ರಾಕೆಟ್ ಹಿಯರ್, ಮೈನಸ್. ನೋಡಿ ಎಮ್ ಇಂಟು ಎಮ್, ಸೊ ವಿ ಹ್ಯಾವ್ ಟು ಎಮ್, ಎಮ್ ಇಂಟು ಎಮ್ ಸ್ಕ್ವಯರ್, ಸೊ ಎಮ್ ಸ್ಕ್ವಯರ್, ಓಕೆ ಎಮ್ ಇಂಟು ಎಮ್ ಅದು ಬರ್ಬಿಡಂತದ್ರಿ, ಎಮ್ ಸ್ಕ್ವಯರ್ ಆಯಿತಾ. ಸೊ ಎಮ್ ಸ್ಕ್ವಯರ್ ಎ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಎ ಇಂಟು e to the power of mx, so minus m into m square a into e to the power of mx, then minus into plus once again minus m into this thing, that is mn, first ಬರ್ಬಿಡೋಣ, mn, then b into e to the power of nx, ನೋಡಿ e to the power of nx. ಸೊ m ಇಂದ ಇವೆರಡಕ್ಕೂ ನಾನು ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ, ಸೊ m into this, then next ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಸರಿಯಾಗಿ ನೀವು. ಸೊ ಎನ್ ಇದೆಯಲ್ಲ, ಸೊ ಎನ್ನಿಂದನೂ ಈಗ ನಾನು ಮಲ್ಟಿಪ್ಲೈ ಮಾಡ್ತೀನಿ, ಸೊ ಮಾಡಿ ಬರೀತೀನಿ. ಮೈನಸ್ ಇದೆ, ಸೊ ಮೈನಸ್ ಇಂಟು ಪ್ಲಸ್, ಓಕೆ ವಿಲ್ ಕಂಟಿನ್ಯೂ ಹಿಯರ್ ಮೈನಸ್. ಸೊ ಎನ್ ಎಮ್ ಎನ್, ಓಕೆ ಎಮ್ ಎನ್ ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ನೋಡಿ ಎಮ್ ಎನ್ ಎ ಇಂಟು ಇ ಟು ಇದಕ್ಕಾಯಿತು. ನೆಕ್ಸ್ಟ್ ಎನ್ ಇಂಟು ದಿಸ್, ಅವಾಗ ಓಕೆ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮತ್ತೊಮ್ಮೆ ಚಿಹ್ನೆ ಮೈನಸ್ ಬರುತ್ತೆ. ಸೊ ದೆನ್ ಎನ್ ಇಂಟು ಎನ್ ಸ್ಕ್ವಯರ್, ಓಕೆನಾ. ಸೊ ಎನ್ ಇಂಟು ಎನ್ ಸ್ಕ್ವಯರ್ ಬಿ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್. ಸೊ ಅಲ್ಲಿ ನಮಗೆ ಕಂಪ್ಲೀಟ್ಲಿ ದಿಸ್ ಬ್ರಾಕೆಟ್ ಹ್ಯಾಸ್ ಬಿನ್ ರಿಮೂವ್. ಓಕೆ ನೋಡ್ಕೋಬೇಕು, ಎನ್ ಇಂಟು ಎನ್ ಸ್ಕ್ವಯರ್ ಬಿ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್. ಈಗ ಲಾಸ್ಟ್ ಈ ಟರ್ಮ್ ಉಳಿತು, ಸೊ ಇದನ್ನು ಕೂಡ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಪ್ಲಸ್ ನೋಡಿ ಇದು ಭಾಳ ಸಿಂಪಲ್ ಇದೆ, ಸೊ ಎಮ್ ಎನ್ ಇಂದ ಮಲ್ಟಿಪ್ಲೈ ಮಾಡಿ ಎರಡು. ಸೊ ಎಮ್ ಎನ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ದೆನ್ ಪ್ಲಸ್ ಇಂಟು ಪ್ಲಸ್ ಓನ್ಲಿ. ಸೊ ಎಮ್ ಎನ್, ಓಕೆ ಬಿ ಇದೆ, ಬಿ ಫಸ್ಟ್ ಬಿ ಬರೀತೀನಿ, ಎಮ್ ಎನ್ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್. ಓಕೆ ಇಷ್ಟು ನಮ್ಮ ಸಿಂಪ್ಲಿಫಿಕೇಶನ್. ನೋಡಿ ಈಗ ನಮಗೆ ಲೈಕ್ ಟರ್ಮ್ಸ್ ಅಂದರೆ ಲೈಕ್ ಟರ್ಮ್ಸ್ ಎಲ್ಲಿದೆ ಅಂತ ನೋಡೋಣ. ಎ ಎಮ್ ಸ್ಕ್ವಯರ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಅಬ್ಸರ್ವ್ ಮಾಡಿರಿ, ಪ್ಲಸ್ ಪಾಸಿಟಿವ್ ಇದು, ಎ ಎಮ್ ಸ್ಕ್ವಯರ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಮೈನಸ್ ಎ ಎಮ್ ಸ್ಕ್ವಯರ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಅಂದರೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಇನ್ಸೈಡ್ ಕ್ಯಾನ್ಸಲ್ ಆಯಿತು. ದೆನ್ ನೆಕ್ಸ್ಟ್ ನೋಡೋಣ, ಇಲ್ಲಿ ನೋಡಿ ಬಿ ಎನ್ ಸ್ಕ್ವಯರ್ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಪ್ಲಸ್ ಇದೆ ಪಾಸಿಟಿವ್, ಓಕೆ ಬಿ ಎನ್ ಸ್ಕ್ವಯರ್ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಮೈನಸ್ ಬಿ ಎನ್ ಸ್ಕ್ವಯರ್ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್, ಓಕೆ ದಿಸ್ ಟರ್ಮ್ ಆ್ಯಂಡ್ ದಿಸ್ ಟರ್ಮ್ ದೇ ಆರ್ ಆಲ್ಸೋ ಈಕ್ವಲ್ ಆ್ಯಂಡ್ ಆಪೋಸಿಟ್ ಇನ್ಸೈಡ್, ಅವು ಕೂಡ ಕ್ಯಾನ್ಸಲ್ ಆಯಿತು. ಆಮೇಲೆ ಎಮ್ ಎನ್ ಇರ್ತಕ್ಕಂಥದ್ದು ನೋಡೋಣ, ಮೈನಸ್ ಎಮ್ ಎನ್ ಬಿ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ಬಿ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್, ಸೊ ದಿಸ್ ಇಸ್ ಪ್ಲಸ್ ಆ್ಯಂಡ್ ದಿಸ್ ಇಸ್ ಮೈನಸ್, ದಟ್ ಆಲ್ಸೋ ಗೆಟ್ ಕ್ಯಾನ್ಸಲ್ಸ್. ಆಮೇಲೆ ಇನ್ನೊಂದು ಟರ್ಮ್ ಉಳಿತು ನೋಡಿ, ಎ ಎಮ್ ಎನ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಮೈನಸ್ ಎ ಎಮ್ ಎನ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಕರೆಕ್ಟಾಗಿ ನೋಡಿ ಪ್ಲಸ್ ಮೈನಸ್ ಎರಡು ಸೇಮ್ ಟರ್ಮ್ಸು ಆಪೋಸಿಟ್ ಇನ್ಸೈಡ್, ಸೊ ನಮ್ಮದು ಆನ್ಸರ್ 0. ಸೊ ಇದು ನಮ್ಮ RHS. ಓಕೆ ದಿಸ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡುವಾಗ ಸೊ ಟರ್ಮ್ ಬೈ ಟರ್ಮ್ ನೀಟಾಗಿ ಮಲ್ಟಿಪ್ಲೈ ಮಾಡಿ ಬ್ರಾಕೆಟ್ ಬಿಡಿಸ್ಕೊಳ್ಳಿ, ಸೈನನ್ನು ನೀವು ಹಾಕಿ, ಸೊ ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. ಸೊ ಇದು ಮಾರ್ಚ್ 2015 ಕೇಳಿರ್ತಕ್ಕಂಥ ಒನ್ ಆಫ್ ದ 5 ಮಾರ್ಕ್ಸ್ ಕ್ವಶನ್. ಸೊ ಅಲ್ಲಿ ನೋಡಿ 3 ಕ್ವಶನ್ಸನ್ನು ನಾವು ವರ್ಕೌಟ್ ಮಾಡಿದ್ವಿ ಪಾರ್ಟ್ ಡಿ ನಲ್ಲಿ. ಸೊ ಲೆಟ್ ಅಸ್ ವರ್ಕೌಟ್. ನೋಡಿ ಇನ್ನೊಂದು ಕ್ವಶನ್ ವರ್ಕೌಟ್ ಮಾಡೋಣ. Let me say 3. ಸೊ ಈ ಪಾರ್ಟಿಕಲ್, ಸೊ ಇದು ಕೂಡ ನಾವು ಲೈವ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ y, along the curve y is equal to x cube plus 2. X cube plus 2. Find the points on the curve. Find the points on the curve. Find the points on the curve at which the y coordinate is changing 8 times as fast as the x coordinate. 8 times as fast as the x coordinate.
ಇದು ಕೂಡ ಸೊ ಕ್ವಶನ್ ಕ್ಯಾರಿಂಗ್ 5 ಮಾರ್ಕ್ಸ್. ಸೊ ನಾವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಸಂಬಂಧಪಟ್ಟ ಹಾಗೆ ಸೊ ಕೆಲವು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದ್ವಿ ಲೈವ್ ಕ್ಲಾಸಲ್ಲಿ. ಇದು ಕ್ವಶನ್ ಪೇಪರಲ್ಲಿ ಅಪಿಯರ್ ಆಗಿರೋದ್ರಿಂದ ಅದನ್ನು ತೊಗೊಳ್ತಾ ಇದ್ದೀನಿ. ಸೊ ಯಾರ್ಯಾರು ಆಬ್ಸೆಂಟ್ ಆಗಿರ್ತೀರಿ ಲೈವ್ ಕ್ಲಾಸ್ಗೆ, ಸೊ ದಿಸ್ ಇಸ್ ಅನದರ್ ಚಾನ್ಸ್ ಫಾರ್ ಆಲ್ ಆಫ್ ಯು. ನೋಡಿ, ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ ಅಂತಿದೆ, y = x³ + 2. ಓಕೆನಾ, ಕರ್ವ್ ಕೊಟ್ಟಿದ್ದಾರೆ ನೋಡಿ, y = x³ + 2 ಇದೆ. ಈ ಕರ್ವ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ ಅನ್ನು ಕಂಡುಹಿಡಿಯಬೇಕಂದ್ರೆ ಪಾಯಿಂಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಪೇರ್, ಅಂದರೆ x y. ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ x and y. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, y ಕೋಆರ್ಡಿನೇಟ್ ಈಸ್ ಚೇಂಜಿಂಗ್ 8 times ಆಸ್ ಫಾಸ್ಟ್ ಆಸ್ ದ x ಕೋಆರ್ಡಿನೇಟ್. ಅಂದರೆ ಗಿವನ್ ದಾಟ್ ನೋಡಿ, ಇಲ್ಲಿ x ಕೋಆರ್ಡಿನೇಟ್ ಮತ್ತು y ಕೋಆರ್ಡಿನೇಟ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ y ಕೋಆರ್ಡಿನೇಟ್ ಚೇಂಜ್ ಇನ್ y ಕೋಆರ್ಡಿನೇಟ್ dy, ಸೊ ಇಟ್ ಈಸ್ ಚೇಂಜಿಂಗ್ ಆಸ್ ಫಾಸ್ಟ್ ಆಸ್ ದ 8 times ಆಸ್ ಫಾಸ್ಟ್ ಆಸ್ ದ x ಕೋಆರ್ಡಿನೇಟ್. ಅಂದರೆ ನೋಡಿ, 8 times ಆಸ್ ಫಾಸ್ಟ್ ಆಸ್ ದ x ಕೋಆರ್ಡಿನೇಟ್, 8 times dx. ಇದನ್ನು ನಾವು dy/dx is equal to, so we can write this as 8. Okay, 8 times as fast as the x coordinate, or dy/dx is equal to 8. So curve ಏನು ಕೊಟ್ಟಿದ್ದಾರೆ, so given curve is y = x³ + 2. Okay, so ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಈ ಕರ್ವನ್ನು. ಸೊ ಅವಾಗ ನಮಗೆ dy/dx ಬಂತು. ರೈಟ್ ನೋಡಿ, x³ ಡೆರಿವೇಟಿವ್ ಏನು 3x², ಡೆರಿವೇಟಿವ್ ಆಫ್ 2 is 0, ಅಲ್ಲಿಗೆ ಇದು ಇಷ್ಟು ಬಂತು. ಸೊ ನಾವೀಗ ನೋಡಿ, dy/dx is equal to 8 by the ಡೇಟಾ. ಸೊ ಹಾಗಾದರೆ dy/dx ಅನ್ನು ನಾವು ಇಲ್ಲಿ 8 ಅಂತ ಹಾಕ್ಬಿಟ್ರೆ, ಸೊ 8 is equal to 3x². ಓಕೆ, so we have to find the points on the curve. Okay, problem 6y. Okay, ಇಲ್ಲಿ 6y ಇದೆ. So on the curve, okay, 6y. Okay, a particle moves along the curve. ನೋಡಿ 6y ಅಂತಿದೆ ಇಲ್ಲಿ. 6y is equal to x³ + 2. Okay, ಇಲ್ಲಿ 6 ಅಂತ ಇದೆ. 6 is a constant. Okay, 6 into dy/dx is equal to 3x² ಆಯಿತು. ಸೊ ಇಲ್ಲಿ ನಾವೀಗ ಹಾಗಾದರೆ, ಸೊ ಇಲ್ಲಿ dy/dx ಸಾಲ್ವ್ ಮಾಡೋಣ. dy/dx ಓಕೆ, ನಾನು 3x² / 6, ಅಲ್ಲಿಗೆ x² / 2 ಅಂತ ಆಗುತ್ತೆ. ಓಕೆ, ಸೊ dy/dx is equal to x²/2. ನೋಡಿ, ಇಲ್ಲಿ dy/dx ಅಂದರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಒನ್ ಸೆಕೆಂಡ್, dy/dx we got it as x²/2. ನೋಡಿ, dy/dx is equal to 8 ಅಲ್ವಾ, ಇದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ dy/dx is equal to 8, put dy/dx is equal to 8 here. ಸೊ ಅಲ್ಲಿಗೆ 8 is equal to ಏನಾಯಿತು, x²/2 ಆಯಿತು. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆನಾ, ಲೆಟ್ ಮಿ ಕಂಟಿನ್ಯೂ ಹಿಯರ್. ಸೊ x² is equal to 16 ಆಯಿತು. ಸೊ 2 × 8 16. ಸೊ ವಿ ಸಾಲ್ವ್ ಫಾರ್ x here. x is equal to ±√16. ಅಲ್ಲಿಗೆ x is equal to, we get what, ±4. ನೋಡಿ, ವ್ಯಾಲ್ಯೂ ಆಫ್ x ಬಂತು ನಮಗೆ. ಓಕೆನಾ, ಸೊ ವಿ ಗಾಟ್ ದ ವ್ಯಾಲ್ಯೂ ಆಫ್ x. ವ್ಯಾಲ್ಯೂ ಆಫ್ x is +or -4. ನೋಡಿ, ಇಲ್ಲಿ ಏನಂತ ಹೇಳಿದ್ದಾರೆ, ಫೈಂಡ್ ದ ಪಾಯಿಂಟ್ಸ್. ಓಕೆ, ಪಾಯಿಂಟ್ಸ್ ಆನ್ ದ ಕರ್ವ್ ಅಂದರೆ ನಮಗೆ y ವ್ಯಾಲ್ಯೂನು ಬೇಕು. ಸೊ ಹಾಗಾದರೆ ಒಂದೊಂದೇ ತೊಗೊಳ್ಳೋಣ ನಾವು. ಪುಟ್ x is equal to +4 ತೊಗೊಳ್ತೀನಿ ಫಸ್ಟು. ಇನ್ ಸೊ ಇನ್ ದ ಕರ್ವ್, ಸೊ ಅಲ್ಲಿ ನಮಗೆ 6y ಇಲ್ಲೇ ಇದೆಯಲ್ವ. ಓಕೆ, 6y is equal to x³ + 2. ನೋಡಿ, ಇದರಲ್ಲಿ ನಮಗೆ 4. ಸೊ ಎಕ್ಸಿಗೆ 4 ಹಾಕೋಣ. ಸೊ ಎಕ್ಸಿಗೆ 4 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನು ಬರುತ್ತೆ ನೋಡಿ, 6y is equal to, ಸೊ 4 ಹಾಕೋಣ. ಸೊ 4³ + 2, ಅಲ್ಲಿಗೆ 64. 4³ means 4 × 4 × 4 64. 64 + 2, that will be what, 66. So 6y is equal to 66, or we get what, 6 11s are. Okay, y is equal to 11. So the point is, one of the point, I got one of the point as 4, x is 4, y is 11. Okay, so I got one point as x is equal to 4 and y is equal to 11. ನೋಡಿ, ಈಗ -4 ಹಾಕಿದರೆ x is equal to -4 ಇದರಲ್ಲಿ ಹಾಕ್ಬಿಡೋಣ. ಅವಾಗ 6y is equal to -4 whole cube plus 2. Then what happens here, -4 whole cube into -64, because power is odd, you get the sign as minus. So this will be what, -64 plus 2, that means -62. Okay na, 6y. So that y is equal to -62/6. So ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಮೈನಸ್ ಓಕೆ ಎಷ್ಟಾಯ್ತು, ಅದು -31/3. ಸೊ ಅಲ್ಲಿಗೆ another point is -4
minus 31/3. ನೋಡಿ ಅಬ್ಸರ್ವ್ ಮಾಡಿ. ಸೊ ಟೂ ಸೆಟ್ ಆಫ್ ಪಾಯಿಂಟ್ಸ್. ಸೊ ದ ಪಾಯಿಂಟ್ಸ್ ಆರ್, ನೋಡಿ ಇಲ್ಲಿ ಅಬ್ಸರ್ವ್ ಮಾಡೋಣ. ಲಾಸ್ಟ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಆರ್, ಸೊ ಯಾವ್ಯಾವ ಬಂತು ನೋಡಿ ಪಾಯಿಂಟ್ಸ್ 4, 11 and another point -4, minus 31/3. These are the points on this curve. So ಓಕೆನಾ, 6y is equal to x³ plus 2 ಅಂತ ಕರ್ವ್ ಕೊಟ್ಟಿದ್ರು. ಆ ಕರ್ವ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ ಯಾವ್ದಾದ್ರು ಅಂದರೆ ಈ ಪಾಯಿಂಟ್ಸ್ನ ನಾವು ಮಾಡ್ತೀವಿ. ಓಕೆ, ಸೊ ನೋಡಿ ಪಾರ್ಟ್ ಡಿ ನಲ್ಲಿ ವಿ ಹ್ಯಾವ್ ವರ್ಕ್ಡ್ ಔಟ್ 4 ಕ್ವಶನ್ಸ್. ಸೊ ಅಲ್ಲಿಗೆ ಪಾರ್ಟ್ ಎ, ಬಿ, ಸಿ ಮತ್ತು ಡಿ ಕಂಪ್ಲೀಟ್ ಆಯಿತು. ಇನ್ ದ ನೆಕ್ಸ್ಟ್ ಸೆಷನ್ ವಿ ಕ್ಯಾನ್ ವರ್ಕ್ಔಟ್ ಆರ್ ವಿ ಕ್ಯಾನ್ ಪಿಕ್ ಅ ಕ್ವಶನ್ ಫ್ರಮ್ ಪಾರ್ಟ್ ಡಿ. Okay, update all these solutions in your notebook.